ಒಪ್ಕೊಳ್ಳೋಕೆ ಸಾಧ್ಯನಾ? ಅದು ಅಂಬೇಡ್ಕರ್ ಸಿದ್ಧಾಂತ ಇದ್ರೆ ಮಾತ್ರ ಸಾಧ್ಯ. ಅದೀಗ ಅನಿವಾರ್ಯತೆ ಇದೆ. ಯಾರು ಒಪ್ಕೋತಾರೋ, ಅಂಬೇಡ್ಕರ್ ಸಿದ್ಧಾಂತವನ್ನ ಯಾರು ಒಪ್ಕೋತಾರೋ ಅವ್ರು ಅನ್ಕಂಡೀಷನಲ್ ಆಗಿ ಒಗ್ಗಟ್ಟಾಗ್ತಾರೆ. ಇಲ್ಲ ಈಗ ಆಲ್ರೆಡಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇದೆ, ಬಂದಿದ್ದಾರೆ, ತಂದಿದ್ದಾರೆ. ಅವರು ರೆಸ್ಪೆಕ್ಟ್ ಆಗಿ ಮೈಸೂರಿಗೆ ತಲುಪಿಸ್ತಾರೆ. ಇವತ್ತು ಅಲ್ಲೊಬ್ಬ ಡಾಕ್ಟರ್ ಮನೆಯಲ್ಲಿರುತ್ತೆ, ನಾಡದ್ದು ಅದು ಅದಕ್ಕೆ ಒಂದು ಸಣ್ಣ ಒಡೆಯರ್ ಅವರು ಆ ಎಲ್ಲ ಸುಧಾರಣೆಗಳನ್ನ ಮೈಸೂರಲ್ಲಿ ಜಾರಿ ಮಾಡಿರ್ತಾರೆ. ಅದನ್ನ ನೋಡ್ಕೊಬರೋದಕ್ಕೆ ಸಾಹು ಮಹಾರಾಜರು ಅಂಬೇಡ್ಕರ್ ಸಾಹೇಬ್ರನ್ನ ಮೈಸೂರಿಗೆ ಕಳಿಸ್ತಾರೆ. ಅದನ್ನ ಕಣ್ಣಾರೆ ಕಂಡಂತವರು ಅಂಬೇಡ್ಕರ್ ಸಾಹೇಬ್ರು ಬಹಳ ಖುಷಿ ಪಡ್ತಾರೆ, ಆನಂದ ಆಗುತ್ತೆ, ನನ್ನ ಹೋರಾಟ ಸಾರ್ಥಕ ಆಯ್ತು ಅಂತ. ಅದಕ್ಕೆ 3 ದಿವಸ ಇಲ್ಲೇ ಉಳಿದು ಅದೆಲ್ಲವನ್ನು ಸ್ಟಡಿ ಮಾಡಿ ಮಹಾರಾಜ ಸುಧಾರಣೆ ಮಾಡಿರ್ತಕ್ಕಂಥ ಎಲ್ಲ ಸುಧಾರಣೆಗಳು ಕಣ್ಣಾರೆ ಕಂಡು ಖುಷಿ ಪಡ್ತಾರೆ. ಮತ್ತೊಮ್ಮೆ ಇನ್ನೂ ಒಂದು ಬಾರಿ ಅದನ್ನೇ ನೋಡೋದಕ್ಕೆ ಮತ್ತೊಂದು ಬಾರಿ ಬರ್ತಾರೆ. ಅದಕ್ಕಾಗಿ ನಾವು ಮೈಸೂರನ್ನ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಮೈಸೂರಿನ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅಂದರೆ 10/1/2025 ಅಂದರೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ಅದಕ್ಕಿಂತ ಮುಂಚೆ ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ಸಾಹೇಬ್ರ ನಾವು ನೀವು ಯಾರೂ ನೋಡಿಲ್ಲ, ಆದರೆ ಅವರ ಚಿತಾಭಸ್ಮವನ್ನು ಮೈಸೂರಿಗೆ ತರಿಸಿದ್ದೀವಿ. ಈಗ ಬರ್ತಾ ಇದೆ, ಈಗ ರೈಟ್ ನಾವು ಏರ್ಪೋರ್ಟಲ್ಲಿದೆ, ಬೆಂಗಳೂರು ಏರ್ಪೋರ್ಟಲ್ಲಿದೆ. ಅದನ್ನು ಮೈಸೂರಿಗೆ ಇವತ್ತೇ ಆರ್ಟ್ ಮಾಡಿಸ್ತೀವಿ. ಆ ಚಿತಾಭಸ್ಮವನ್ನು ಅತ್ಯಂತ ಪವಿತ್ರವಾಗಿದೆ ಆ ಮೆರವಣಿಗೆಯನ್ನು ಅರಮನೆ ಮುಂಭಾಗದಿಂದ ಸಭಾಂಗಣದವರೆಗೂ ಭೀಮ್ ಸೈನಿಕರೊಂದಿಗೆ, ಸಮತಾ ಸೈನಿಕ ದಳದ ಯೂನಿಫಾರ್ಮ್ ಅಲ್ಲಿರ್ತಕ್ಕಂಥ ಸೈನಿಕರೊಂದಿಗೆ ಆ ಚಿತಾಭಸ್ಮವನ್ನು ಮೆರವಣಿಗೆಯಲ್ಲಿ ತಗೊಂಡೋಗಿ ಭಾಳ ಗೌರವಯುತವಾಗಿ ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿಸ್ತೀವಿ. ಆ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲೇ ಇರುತ್ತದು. ಈ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸಾಹೇಬರ ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಬರ್ತಾರೆ. ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಬರ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ, ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಿರ್ತಾರೆ, ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಇರ್ತಾರೆ. ಈ ನಾಡಿನ ಅನೇಕ ಬುದ್ಧಿಜೀವಿಗಳು, ಅನೇಕ ಹೋರಾಟಗಾರರು, ಅಂಬೇಡ್ಕರ್ ವಾದಿಗಳು ಇರ್ತಾರೆ. ಏನೋ ಸಮತಾ ಸೈನಿಕ ದಳದ ಸೈನಿಕರ ಪಥಸಂಚಲನವನ್ನು ಮಾಡಿಸ್ತೀವಿ. RSS ಪಥಸಂಚಲನ ಮಾಡ್ತಾರಲ್ಲ, ಅದಕ್ಕೆ ಪರ್ಯಾಯವಾದಂಥ ಪಥಸಂಚಲನವನ್ನು ಮಾಡ್ತೀವಿ. ಜೊತೆಗೆ ಪ್ರಮುಖವಾಗಿ ಸಮಸ್ತ ಶೋಷಿತರ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಅದಕ್ಕಾಗಿ ಅವರಿಗೆ ಸಮತಾ ಸಾರಥಿ ಅನ್ನುವ ಬಿರುದನ್ನು, ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಶತಮಾನೋತ್ಸವ ಪ್ರಯುಕ್ತ. ಆಮೇಲೆ ಅಖಿಲ ಭಾರತ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ರಾಜ್ಯದ ಬೇರೆ ಎಲ್ಲ ಜಿಲ್ಲೆಗಳಿಂದನೂ ಸಮತಾ ಸೈನಿಕ ದಳದ ಸೈನಿಕರು ಭಾಗವಹಿಸ್ತಾರೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ. ಅತ್ಯಂತ ಪ್ರಮುಖ ಹೋರಾಟಗಳು ಅದೆಲ್ಲ ಇರ್ಬೋದು. ಬಟ್ ನಾನು ಈ ಮೂಲಕ ಕರೆ ಕೊಡೋದೇನೆಂದರೆ, ಧಾರ್ಮಿಕವಾಗಿ ಬೌದ್ಧ ಧರ್ಮ ಅಂಬೇಡ್ಕರ್ ಸಾಹೇಬರು ಸ್ವೀಕಾರ ಮಾಡಿರ್ತಕ್ಕಂಥದ್ದು, ಸಂಘಟನಾತ್ಮಕವಾಗಿ ಸಮತಾ ಸೈನಿಕ ದಳ ಅವರ ಹೋರಾಟದ ರಥವನ್ನು ಮುನ್ನಡೆಸಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದೀವಿ. ಯಾರೋ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಅವರ ಹೋರಾಟವನ್ನು ಒಪ್ಕೋತಾರೋ ಅವರೆಲ್ಲರಿಗೂ ಕೂಡ ಸಮತಾ ಸೈನಿಕರ ಹೋರಾಟದ ರಥವನ್ನು ಎಳೆಯೋದಕ್ಕೆ ನಾನು ಮುಕ್ತವಾಗಿರ್ತಕ್ಕಂಥ ಆಹ್ವಾನವನ್ನು ಕೊಡ್ತೇನೆ. ಎಲ್ಲ ಅಂಬೇಡ್ಕರ್ ವಾದಿಗಳು, ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳ ಅಂಬೇಡ್ಕರ್ ವಾದಿಗಳು, ಯಾವುದೇ ಪಕ್ಷದ ಅದನ್ನು ಭಿನ್ನಾಭಿಪ್ರಾಯ ಇಲ್ಲ. ಯಾರು ಯಾರು ಅಂಬೇಡ್ಕರ್ ವಾದಿಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಮತಾ ಸೈನಿಕರಾದ ಬಾಬಾ ಸಾಹೇಬರ ಹೋರಾಟದ ರಥವನ್ನು ಎಳೆಯೋದಕ್ಕೆ ಎಲ್ಲರಿಗೂ ಕೂಡ ಮುಕ್ತವಾದ ಆಹ್ವಾನವನ್ನು ಈ ಮೂಲಕ ನಾನು ನೀಡ್ತಾ ಇದ್ದೇನೆ. ತಾವೆಲ್ಲ ದಯಮಾಡಿ
ಇದನ್ನು ಹೆಚ್ಚು ಇದನ್ನೇ ಆಹ್ವಾನ ಅಂತ ತಿಳಿದು ದಯಮಾಡಿ ಎಲ್ಲ ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊತೀನಿ. ಅಂದರೆ 1926ರಲ್ಲಿ ಸ್ಥಾಪನೆ ಆದಂಥ RSS ಈ ದೇಶವನ್ನು ಆಳ್ತಾ ಇದೆ. ಅದಕ್ಕಿಂತ ಮೊದಲು ಸ್ಥಾಪನೆ ಆದಂಥ ಸಮತಾ ಸೈನಿಕ ದಳ ಈ ದೇಶದ ಸಮಾನತೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಂಥ ಸಮತಾ ಸೈನಿಕ ದಳ ಇವತ್ತು ನಿಜವಾದ ಪ್ರಜಾಪ್ರಭುತ್ವವನ್ನು ಜಾರಿ ಮಾಡೋ ನಿಟ್ಟಲ್ಲಿ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ. ಈ ಮೂಲಕ ಈತನೇ ಸಮತಾ ಸೈನಿಕ ದಳದ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದು ಎಲ್ಲ ಅಂಬೇಡ್ಕರ್ ವಾದಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ. ನಾನಾದರೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರಿಗೂ ಕರೆ ಕೊಡೋದೇನಪ್ಪ ಅಂದರೆ, ನಾವೆಲ್ಲ ಒಂದಾಗುವಂಥ ಅನಿವಾರ್ಯತೆ ಬಂದಿದೆ. ನಮಗೆಲ್ಲ ಒಂದು ಬ್ಯಾನರ್ ಬೇಕಾಗಿದೆ. ಆ ನಿಟ್ಟಲ್ಲಿ ನಾವೆಲ್ಲ ಇವಾಗ ಸಮತಾ ಸೈನಿಕ ದಳ ಅನ್ನುವಂಥ ಒಂದೇ ಸಂಘಟನೆಯನ್ನ ಒಪ್ಪಿಕೊಂಡು ಆ ಸಿದ್ಧಾಂತ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ದೆ ಆದರೆ ಬಾಬಾ ಸಾಹೇಬರು ಕಂಡಂತ ಪ್ರಬುದ್ಧ ಭಾರತವನ್ನ, ಪ್ರಬುದ್ಧ ಸಮಾಜವನ್ನ, ಎಲ್ಲರಿಗೂ ಅವಕಾಶವನ್ನ ಕೊಡುವಂತ ನಿಟ್ಟಲ್ಲಿ ಕೆಲಸವನ್ನ ಮಾಡಬಹುದು. ಅರಿದು ಹಂಚೋಗಿರೋ ನಾವು ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಅರಿದು ಹಂಚೋಗಿದ್ದೀವಿ, ದಲಿತ ಸಂಘಟನೆಗಳು. ಆ ಮೂಲಕ 100 ವರ್ಷಗಳು ಆಗಿದೆ ಸಮತಾ ಸೈನಿಕ ದಳಕ್ಕೆ. ಬಾಬಾ ಸಾಹೇಬರು ಸ್ಥಾಪನೆ ಮಾಡಿದಂತ ಸಮತಾ ಸೈನಿಕ ದಳದಲ್ಲಿ ನಾವೆಲ್ಲ ಒಂದಾಗೋದಕ್ಕೆ ತಯಾರಾಗಿದ್ದೀವಿ. ಮತ್ತೆ ನೀವು ಕೂಡ ಬಂದು ಈ ಒಂದು ಬ್ಯಾನರ್ ಅಡಿಯಲ್ಲಿ ನಾವೆಲ್ಲ ಒಂದಾಗುವಂತ ಕರೆಯನ್ನ ತಮ್ಮ ಮುಖಾಂತರ ಕೊಡೋದಕ್ಕೆ ಇಚ್ಛೆ ಪಡ್ತಿದ್ದೀನಿ. ನಮಸ್ಕಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರೋಂಥ ಸಂಘಟನೆನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾವು ರಾಜ್ಯ ಮಟ್ಟದಿಂದ ಎಲ್ಲ ನಾಯಕರುಗಳನ್ನ ಕರೆಸಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲೇ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಮಾಧ್ಯಮದವರು ಎಲ್ಲರೂ ಸಹ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ತಾವು ಸಹ ಭಾಗವಹಿಸಿ ಎಲ್ಲ ಮಾಧ್ಯಮದಲ್ಲೂ ಪ್ರಕಟಣೆ ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ. ಜೈ ಭೀಮ್. ವೇದಿಕೆಗಳು, ಹೋರಾಟಗಳು ಎಲ್ಲ ಮಾಡಿದ್ದೀರಿ, ತಾವೆಲ್ಲ ನೋಡಿರ್ತೀರಾ. ಆದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೇ ಸ್ವತಃ ತಾವು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್. ಬಹಳ ವಿಶೇಷವಾದ ಫೋಟೋ, ಇಂಥ ಫೋಟೋ ಮತ್ತೆ ಸಿಗಲ್ಲ. ಎಲ್ಲಿದ್ದು ಅಲ್ಲಲ್ಲ, ಯಾವ ಸ್ಥಳದ್ದು ಅಂತ. ಇದು ದೀಕ್ಷಾ ಭೂಮಿ, ನಾಗ್ಪುರ್.